ಯಜಮಾನರುಗಳು, ಯುವಕರುಗಳಿಗೆ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತ ಬಯಸುತ್ತೇನೆ. ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು, ನಿಮಗೂ ಸಹ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದೇನೆ. ಇದೇ ತಿಂಗಳು 31/8/2026 ಸೋಮವಾರ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಶ್ರೀ ರಾಜ ಮಹರ್ಷಿ ಭಗೀರಥ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಸಚಿವರಾದ ಪುಟ್ಟರಂಗ ಶೆಟ್ಟಿ ಸಾಹೇಬರು ಕೂಡ ಕಾರ್ಯಕ್ರಮಕ್ಕೆ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ನಾವು ಸುಮಾರು ಗುಂಡ್ಲುಪೇಟೆ ತಾಲೂಕಿನಲ್ಲಿ 43 ಗ್ರಾಮಗಳಲ್ಲಿ ವಾಸವಾಗಿದ್ದೇವೆ. ತಾಲೂಕಿನಲ್ಲಿ 3ನೆಯ ಅತಿ ದೊಡ್ಡ ಜನಾಂಗವಾಗಿ ನಾವು ಗುರುತಿಸಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಎಲ್ಲ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು ನಿಶ್ಚಯಿಸಿ 2 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಶ್ರೀ ರಾಜ ಮಹರ್ಷಿ ಭಗೀರಥ ಜಯಂತ್ಯೋತ್ಸವವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು PUC ಮತ್ತು SSLCಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿನಿಯರುಗಳು ಕೂಡ ಪ್ರತಿಭಾ ಪುರಸ್ಕಾರವನ್ನು ಆ ದಿನ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ನಾವು 43 ಗ್ರಾಮದಿಂದ ನಮ್ಮ ಕುಲ ಬಾಂಧವರು, ಯಜಮಾನರುಗಳು, ಮುಖಂಡರುಗಳು, ಯುವಕರುಗಳು ಎಲ್ಲರೂ ಆಗಮಿಸಿ ಫೋಟೋ ರಾಜ ಮಹರ್ಷಿಗಳ ಫೋಟೋಗೆ ಅಲಂಕಾರ ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ಅದನ್ನು ಕೂಡ ನಾವು 2 ಬಹುಮಾನಗಳನ್ನು ಕೂಡ ಈ ಸಲ ಇಟ್ಕೊಂಡಿದ್ದೇವೆ. ಯಾವ ಫೋಟೋಗಳು ಯಾರು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಬರ್ತಾರೆ ಆ ಒಂದು ಫೋಟೋಗಳಿಗೆ, ಆ ಒಂದು ಗ್ರಾಮಸ್ಥರಿಗೆ ಮತ್ತೆ ಒಂದು ವ್ಯವಸ್ಥೆ, 2 ಬಹುಮಾನದ ವ್ಯವಸ್ಥೆಯನ್ನು ಈ ಬಾರಿ ಇಟ್ಕೊಂಡಿದ್ದೇವೆ. ಜೊತೆಗೆ ಈ 43 ಗ್ರಾಮದಿಂದ ಸುಮಾರು 50,000 ಜನಸಂಖ್ಯೆಯಲ್ಲಿರುವಂಥ ನಾವು ಸುಮಾರು ಒಂದು 15,000-20,000 ಜನ ಸೇರಿಕೊಂಡು ಒಂದು ಜಯಂತಿಯನ್ನು ಶಾಂತಿಯುತವಾಗಿ ಒಂದು ಅದ್ದೂರಿಯಾಗಿ ಆಚರಣೆ ಮಾಡೋಕ್ಕೆ ನಾವು ಬಯಸ್ತಾ ಇದ್ದೇವೆ. ಜೊತೆಗೆ ಎಲ್ಲ ಯುವಕರುಗಳಿಗೂ, ಯಜಮಾನರುಗಳಿಗೂ ಕೂಡ ಈ ಒಂದು ಜಯಂತಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜಯಂತಿಯನ್ನು ಯಶಸ್ವಿಗೊಳಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ 2 ಮಾತುಗಳು. ಮಾನ್ಯ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಪುಟ್ಟರಂಗ ಶೆಟ್ಟಿ ಅವರು ವಹಿಸಿಕೊಂಡಿದ್ದು, ಹಾಗೆ ನಮ್ಮ ನೆಚ್ಚಿನ ಶಾಸಕರಾದ ಗಣೇಶ್ ಬಸವರಾಜರನ್ನು ಮುಖ್ಯಅತಿಥಿಗಳಾಗಿ ಮತ್ತು ನಮ್ಮ ಉಪ್ಪಾರ ನಿಗಮದ ಅಧ್ಯಕ್ಷರಾದ ಲಕ್ಷ್ಮಣ್ ಉಪ್ಪಾರ ಅವರು ಕೂಡ ಆಗಮಿಸಿದ್ದು, ಅವರನ್ನು ಕೂಡ ಮುಖ್ಯಅತಿಥಿಗಳಾಗಿ ಮಾತನಾಡಿದ್ವಿ. ಮತ್ತು ನಮ್ಮ ಮಾಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ನಮ್ಮ ಸರ್ಕಾರಿ ಮಾಜಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಕೂಡ ಮುಖ್ಯಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಮತ್ತು ನಮ್ಮ ಸಮ್ಮುಖದಲ್ಲಿ ನಾವು ಅಭಿವೃದ್ಧಿಯಾಗಿ ಕಾರ್ಯಕ್ರಮವನ್ನು ಅವತ್ತು ಇಟ್ಕೊಂಡಿದ್ದು ಹಳೆ ಬಸ್ ಸ್ಟ್ಯಾಂಡಿಂದ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಉಪ್ಪಿನ ಪೂಜೆ ಮಾಡಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಮೆರವಣಿಗೆ ಧ್ವನಿಯ ಕೊಡ್ತೀವಿ. ಹಳೆ ಬಸ್ ಸ್ಟ್ಯಾಂಡಿಂದ ಪ್ರಾರಂಭವಾಗಿ ಮೆರವಣಿಗೆ ಕೋಡಾಲಿ ಸರ್ಕಲ್ ಮೂಲಕ ಐತಿ ಮುಖಾಂತರ ಬಂದು ನಮ್ಮ ಈ ಮರಾಳಿ ಸರ್ಕಲ್ಗೆ ಉಂಟಾಗುತ್ತೆ. ಮತ್ತು ಊಟದ ವ್ಯವಸ್ಥೆಯನ್ನು ನಾವು ನಮ್ಮ 50,000 ಸಮುದಾಯದ ಜನಸಂಖ್ಯೆ ಇದ್ದು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸೇರಿಸಬೇಕು ಅಂತ ಈಗಾಗಲೇ ಸುಮಾರು 1 ತಿಂಗಳಿಗೆ ನಾವು ಮಾಡಿದ್ದೇವೆ. ಈಗ ಒಂದು 15,000 ಜನಸಂಖ್ಯೆ ಸೇರಿಸಿ ಕಲಾತಂಡಗಳೊಂದಿಗೆ ವಿವಿಧ ಕಲಾತಂಡಗಳು ಮತ್ತು ಸಮಾಜದ ಎಲ್ಲ ಗ್ರಾಮದ ವಿವಿಧ ಪ್ರಭಾವಗಳ ಮುಖಾಂತರ ಅದ್ದೂರಿಯಾದ ಮೆರವಣಿಗೆಯನ್ನು ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಪತ್ರಿಕಾ ಮಿತ್ರರು ಬಂದು ನೀವು ಕೂಡ ಇವತ್ತು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅವತ್ತು ಬಂದು ನಮ್ಮ ಸಮಾಜದ ಆಗುಗಳು ಮತ್ತು ಮೆರವಣಿಗೆಯ ಕಾರ್ಯಕ್ರಮವನ್ನು ಪ್ರಚಾರ ಮಾಡಬೇಕಾಗಿ, ಮತ್ತು ಈ ಒಂದು ಕಾರ್ಯಕ್ರಮ 31ನೇ ತಾರೀಕು ಇರೋದ್ರಿಂದ ನೀವು ನಾಳೆ ನಾಳಿದ್ದು ನಿಮ್ಮ ಪೇಪರ್ಗಳಲ್ಲಿ ಮತ್ತು ನಿಮ್ಮ ಯಾವುದಾದ್ರು ದೃಶ್ಯ ಮಾಧ್ಯಮ ಯಾವುದಿದೆ ಅದರಲ್ಲಿ ಹೆಚ್ಚಿನ ರೀತಿಯ ಪ್ರಚಾರವನ್ನು ನೀಡಿ ನಮ್ಮ ಸಮಾಜದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕೆಂದು ತಾಲೂಕು ಸಂಘದ ಪರವಾಗಿ ಮತ್ತು ಉಪ್ಪಾರ ಸಂಘದ ಪರವಾಗಿ ಮನವಿ ಮಾಡಿಕೊಳ್ತೀವಿ. ಸೋಮವಾರ 9 ಗಂಟೆಗೆ ಇಲ್ಲಿ ಎಲ್ಲರೂ
ಅದಕ್ಕಿಂತ ಮುಂಚೆ ರಂಗನಾಥ್